ಇನ್ನು ರಣ್ಯಾರಾವ್ ವಿರುದ್ಧ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 102.55 ಕೆಜಿ ಚಿನ್ನ ಕಳ್ಳ ಸಾಗಣೆ ಮಾಡಿದ್ದು ತನಿಖೆಯಲ್ಲಿ ದೃಢ ಆಗಿದೆ. 102.55 ಕೆಜಿ ಚಿನ್ನ ಕಳ್ಳ ಸಾಗಣೆ ಮಾಡಿದ್ದು ತನಿಖೆಯಲ್ಲಿ ದೃಢ ಆಗಿದೆ. ನಟಿ ರಣ್ಯಾರಾವ್ 102.55 ಕೆಜಿ ಚಿನ್ನ ಕಳ್ಳ ಸಾಗಣೆ ಮಾಡಿದ್ದು ತನಿಖೆಯಲ್ಲಿ ಈಗ ಪತ್ತೆಯಾಗಿದೆ. ಮಾರ್ಚ್ 4ನೇ ತಾರೀಕು ಗೋಲ್ಡ್ ಸೀಸನ್ನ ಮಾಡಿದ್ರು ಡಿಆರ್ಐ ಅಧಿಕಾರಿಗಳು. ಅಕ್ರಮವಾಗಿ ಚಿನ್ನ ಸಾಗಾಟ ವಿಷಯದಲ್ಲಿ ಡಿಆರ್ಐ ಶೋಕಸ್ ನೋಟಿಸ್ ಕೂಡ ಕೊಟ್ಟಿತ್ತು. ಕಳ್ಳ ಸಾಗಣೆ ವಸ್ತುಗಳನ್ನು 6 ತಿಂಗಳಲ್ಲಿ ವಸೂಲಿ ಮಾಡಬೇಕಾಗಿತ್ತು ಡಿಆರ್ಐ. ಒಂದಲ್ಲ ಎರಡಲ್ಲ 100 ಕೆಜಿಗಿಂತ ಹೆಚ್ಚು ದಂಡ ಪಾವತಿಸದಿದ್ದಲ್ಲಿ ಆಸ್ತಿಯನ್ನು ಮುಟ್ಟುಗೋಲು ಹಾಕಲಿಕ್ಕೆ ಮುಂದಾಗ್ತಾರೆ. ಇವತ್ತು ಜೈಲಿಗೆ ಹೋಗಿ ರಣ್ಯಗೆ ನೋಟಿಸನ್ನು ಡಿಆರ್ಐ ಅಧಿಕಾರಿಗಳು ಕೊಟ್ಟಿದ್ದಾರೆ. 102 ಕೋಟಿ ದಂಡ ಪಾವತಿಸುವಂತೆ ರಣ್ಯಾರಾವ್ಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ ಡಿಆರ್ಐ ಅಧಿಕಾರಿಗಳು. ರಣ್ಯಾರಾವ್ ವಿರುದ್ಧ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ದಾಖಲಾಗಿತ್ತು ಈ ಹಿಂದೆ. ಪೊಲೀಸ್ ಆಫೀಸರ್ ಮಗಳು ಕೂಡ ಆಕೆ. ಹಾಗಾಗಿ ಆ ಒಂದು ಪ್ರೆಸರನ್ನು ಉಪಯೋಗಿಸ್ಕೊಂಡು ಆ ಇನ್ಫ್ಲುಯೆನ್ಸನ್ನು ಬಳಸ್ಕೊಂಡು ಅಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಲೀಸಾಗಿ ಬರ್ತಾ ಇದ್ರು. ಮತ್ತು ಅವರ ಟ್ರಾವೆಲ್ ಹಿಸ್ಟ್ರಿ ಕೇಳಿದರೆ ಒಂದು ತಿಂಗಳಲ್ಲಿ ದುಬೈ, ಅಮೇರಿಕಾ, ಬೇರೆ ಬೇರೆ ವಿದೇಶಗಳಿಗೆಲ್ಲ ಪ್ರಯಾಣವನ್ನು ಕೂಡ ಮಾಡಿದರು. ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಈಗ ಆಲ್ರೆಡಿ ಈಗ ಅಧಿಕಾರಿಗಳು ಕಲೆಕ್ಟ್ ಮಾಡಿದರು. ನೋಡಿ, ಆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಎಲ್ಲ ಚಿನ್ನದ ಬಿಸ್ಕೆಟ್ಗಳನ್ನು ಹೇಗೆ ಬೇಕು ಹಾಗೆ ರಾಜಾರೋಷವಾಗಿ ಒಂದು ಕಳ್ಳ ಮಾರ್ಗವಾಗಿ ತಗೊಂಡು ಬಂದಿದ್ದರು. ಮತ್ತು ಇಲ್ಲಿ ಒಂದಿಷ್ಟು ರಾಜಕಾರಣಿಗಳ ಹೆಸರು ಕೂಡ ತಗಲು ಹಾಕ್ಕೊಳ್ತಾ ಇತ್ತು. ದೊಡ್ಡ ದೊಡ್ಡ ಜ್ಯುವೆಲರಿ ಓನರ್ಗಳ ಹೆಸರು ಕೂಡ ತಗಲು ಹಾಕ್ಕೊಂಡಿತ್ತು. ಯಾರಿಗೆ ಇದನ್ನು ಕೊಡ್ತಾ ಇದ್ದಾರೆ ರಣ್ಯಾರಾವ್? ಕಾಣದ ಕೈ ಇದರಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ಒಂದಿಷ್ಟು ಆರೋಪಗಳು ಕೂಡ ಈಗ ಕೇಳಿ ಬರ್ತಾ ಇತ್ತು. ಯಾಕಂದರೆ ಒಬ್ಬರು ನಟಿ ರಣ್ಯಾರಾವ್ ಈ ಒಂದು ಕೆಲಸವನ್ನು ಮಾಡ್ತಾರೆ ಅಂದರೆ ಇವ್ರ ಹಿಂದೆ ಯಾರಿದ್ರು, ಈ ಥರನೂ ಕೂಡ ಒಂದಿಷ್ಟು ಅಧಿಕಾರಿಗಳು ತಲಾಶನ್ನು ಕೂಡ ಮಾಡಿದರು. ಅದಾದಮೇಲೆ ಕೆಲವು ಪ್ರಮುಖ ರಾಜಕಾರಣಿಗಳ ಹೆಸರು ಕೂಡ ತಗಲಾಕೊಳ್ತು. ಆಮೇಲೆ ಆಕೆ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿರುವಂಥ ಫೋಟೋಗಳು ಕೂಡ ವ್ಯಕ್ತವಾಗ್ತಾ ಇತ್ತು. $127.3 ಕೆಜಿ ಚಿನ್ನ ಕಳ್ಳ ಸಾಗಣೆ ಮಾಡಿದ್ದು ತನಿಖೆಯಲ್ಲಿ ದೃಢವಾಗಿದೆ. ನೋಡಿ, 127 ಕೆಜಿ ದಂಡ ಪಾವತಿಸದೇ ಇದ್ರೆ ಆಸ್ತಿ ಮುಟ್ಟುಗೋಲಿಗೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. 102 ಕೋಟಿ ದಂಡ ಪಾವತಿಸಬೇಕು. 102 ಕೋಟಿ ದಂಡ ಪಾವತಿಸಬೇಕು. ಇಲ್ಲಾಂದ್ರೆ ಆಕೆಯ ಆಸ್ತಿ ಏನಿದೆಯಲ್ಲ ಅದನ್ನು ಮುಟ್ಟುಗೋಲು ಹಾಕಲಿಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ.